ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ನಿಮ್ಮ ಪ್ರೀತಿಯ ಡಯಾನಾ ಕೂರ್ಗ್. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಬ್ರು ಸ್ಪೆಷಲ್ ಪರ್ಸನ್ ಇದ್ದಾರೆ. ಅವರು ಯಾವುದೇ ಒಂದು ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟರು ಫಸ್ಟ್ ಕ್ಯಾಪ್ಟನ್ಸಿ. ಕನ್ನಡದ ಕಿರುತೆರೆಯ ಲಾರ್ಡ್ ಶಿವ ಅಂತಾನೆ ಹೇಳ್ಬಹುದು. ಜೊತೆಗೆ ರಾವಣ ಅಂದ್ರೆ ನೆನಪಾಗೋದು ಇವ್ರೆ. ಹಾಗೆ ಟಿ ನರಸೀಪುರದ ಕೌನ್ಸಿಲರ್ ಕೂಡ ಹೌದು. ಇನ್ನು ದೇವರ ಆಟ ಬಲ್ಲೋರ್ ಯಾರು ಅನ್ನೋರ್ಗೆ ಇದು ಲೈಫ್ ಸೂಪರ್ ಗುರು ಅಂತ ಹೇಳಿದವರು ಕೂಡ ಇವ್ರೆ. ನೀವೆಲ್ಲ ಥಿಂಕ್ ಮಾಡ್ತಾ ಇರ್ಬೋದು ಯಾರು ಅಂತ. ಒನ್ ಅಂಡ್ ಓನ್ಲಿ ಅರ್ಜುನ್ ರಮೇಶ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ ಮೇಡಮ್. ಸರ್, ಹೇಗಿದ್ದೀರಾ? ಫೈನ್ ಮೇಡಮ್, ಇಲ್ಲಿವರೆಗೂ ಸೂಪರ್ ಆಗಿದ್ದೀನಿ. ಸೊ ಹೇಗೆ ನಡೀತಾ ಇದೆ ನಿಮ್ಮ ಕೆಲಸಗಳು? ಏನ್ ಮಾಡ್ತಾ ಇದ್ದೀರಾ? ಕೆಲಸ ಆಸ್ ಆಫ್ ನವ್ ಶ್ರೀದೇವಿ ಮಹಾತ್ಮೆಲಿ ಈಗ ನೀವೇ ಹೇಳೇ ಬಿಡ್ರಲ್ಲ ಇಂಟ್ರೊಡಕ್ಷನ್ ಅಲ್ಲಿ ಲಾರ್ಡ್ ಶಿವ ಅಂತ. ಸೊ ಅದೇ ಕೆಲಸದಲ್ಲೇ ಇನ್ನೂ ಮುಂದುವರಿತಾ ಇದ್ದೀನಿ. ಓಕೆ, ಈಗ ಸರ್ ನಿಮ್ದು ಲೈಫ್ ಜರ್ನಿನ ನೋಡ್ಕೊಂಡ್ ಬರೋದಾದ್ರೆ ಮೊದಲಿಗೆ ನೀವು ರಿಯಾಲಿಟಿ ಶೋ ಮೂಲಕ ಎಂಟ್ರಿ ಕೊಡ್ತೀರಾ. ಅದು ಹೇಗೆ ಸೆಲೆಕ್ಟ್ ಆದ್ರಿ ಅನ್ನೋದು ಕೆಲವರು ಗೊತ್ತಿಲ್ಲ. ಹೇಗೆ ಎತ್ತ ಅಂತ ಹೇಳೋದಾದ್ರೆ ಸರ್? ಇಫ್ ಐ ಆಮ್ ನಾಟ್ ರಾಂಗ್, ನಂಗೆ ಆಲ್ರೆಡಿ ಆ ಟೈಮಲ್ಲಿ ಮದುವೆ ಆಗಿ ನನ್ನ ಮಗಳವಾಗ ಶಿ ವಿಲ್ ಬಿ 9 months ಓಲ್ಡ್. ಸೊ 10 ತಿಂಗಳೇನೋ 11 ತಿಂಗಳಾಗಿರುತ್ತೆ ನನ್ನ ಮಗಳಿಗೆ. ಮನೇಲಿ ಇರ್ತೀನಿ, ನನಗೂ ಇಂಡಸ್ಟ್ರಿಗೆ ದೂರ. ಹೀಗೆ ವರುಣ್ ಸರ್ ಅನ್ನೋರೊಬ್ಬರು ಕಾಲ್ ಮಾಡ್ತಾರೆ, ಎಲ್ಲಿದ್ಯಾ ಅಂದರೆ ಮೈಸೂರಲ್ಲಿದ್ದೀನಿ. ಅವ್ರು ಹಿಂಗೆ ನನ್ನ ಬಗ್ಗೆ ತಿಳ್ಕೊಂಡಿರ್ತಾರೆ, ನನಗೂ ಅವ್ರಿಗೂ ಒಂದು ಒಡನಾಟ ಇರುತ್ತೆ, ಪರಿಚಯ ಇರುತ್ತೆ. ಸೊ ಕಾಲ್ ಮಾಡಿ, ಅರ್ಜೆಂಟ್ ಮೈಸೂರಿಗೆ ಬಾ, ಅಲ್ಲ ಅರ್ಜೆಂಟ್ ಬೆಂಗಳೂರಿಗೆ ಬಾ, ನೀನು ನಿನಗೆ ಏನೋ ಇದೆ ಹೇಳ್ತೀನಿ ಬಾ. ಸೀದಾ ಇಮ್ಮಿಡಿಯೇಟಾಗಿ ಹೊರಡ್ತೀನಿ. ಆಲ್ರೆಡಿ ಸಾಯಂಕಾಲ ಆಗೋಗಿರುತ್ತೆ. ನಾನು ಮರ್ತೋದೆ ಆ ಜಾಗ, ಯಾವುದೋ ಒಂದು ಗೋಡನ್, ಅದು ತುಮಕೂರು ರೋಡ್ ಹತ್ರ ಯಾವುದೋ ಒಂದು ಗೋಡನಲ್ಲಿ ಶೂಟ್ ನಡೀತಿರುತ್ತೆ, ಮಾಗಡಿ ರೋಡಲ್ಲಿ. ಸೊ ಅಲ್ಲಿ ಹೋಗ್ತೀನಿ. ಅಲ್ಲಿ ಹೋದಾಗ ಸೀದಾ ಏನು ಮಾಡ್ತಾರೆ, ಆಲ್ರೆಡಿ 10 ಜನ ಸೆಲೆಕ್ಟ್ ಆಗೋಗಿರ್ತಾರೆ ಹುಡುಗರು. ಅದರಲ್ಲಿ ಒಬ್ಬ ನಾರ್ತ್ ಇಂಡಿಯನ್ ಹುಡುಗ ಸೆಲೆಕ್ಟ್ ಆಗಿರ್ತಾನೆ. ಸೊ ವರುಣ್ ಸರ್ ಇದ್ದವ್ರು ನನ್ನನ್ನು ಕರೆದಿ, ಈಗ ನಿನ್ನ ಕರ್ಕೊಂಡೋಗಿ ಒಬ್ಬರ ಹತ್ರ ಬಿಡ್ತೀನಿ, ಅವ್ರ ಹತ್ರ ನೀನು ಏನು ಮಾತಾಡ್ತೀವಿ ಅದ್ರ ಮೇಲೆ ನಿನ್ನ ನಿರ್ಧಾರ ಬದಲಾಗುತ್ತೆ, ನಿನ್ನ ಹಣೆ ಬರ ಬದಲಾಗುತ್ತೆ ಅಂದ್ಬಿಟ್ಟು ಕರ್ಕೊಂಡೋಗಿ ಕ್ಯಾರವನಲ್ಲಿ ಬಿಡ್ತಾರೆ. ರಾಘವೇಂದ್ರ ಹುಣಸೂರು ಸರ್ ಇರ್ತಾರೆ. ಸೊ ಅವರು ಏನು ನಿಮ್ಮ ಬಗ್ಗೆ ವರುಣ್ ತುಂಬ ಹೇಳ್ತಿದ್ರಲ್ಲ, ನಿಮ್ಮ ಬಗ್ಗೆ ಏನು ಸ್ಪೆಷಾಲಿಟಿ, ನಾನು ನಿಮ್ಗೊಂದು ಅವಕಾಶ ಕೊಟ್ಟರೆ ನೀವಿಲ್ಲಿ ಏನು ಅಂಥದ್ದು ಎಕ್ಸ್ಟ್ರಾಡಿನರಿ ಏನು ಮಾಡ್ತೀರಾ? ನಾನು ಅವಾಗ ಅವ್ರಿಗೆ ಹೇಳ್ತೀನಿ, ಸರ್ ನಾನು ಎಕ್ಸ್ಟ್ರಾಡಿನರಿ ಮಾಡ್ತೀನಿ ಅಂತ ಏನೂ ಹೇಳೇ ಇಲ್ವಲ್ಲ ಸರ್, ಬಟ್ ಬೇರೆಯವ್ರು ನಾರ್ಮಲ್ ಏನಿದಾರೋ ಆ ನಾರ್ಮಲ್ಗಿಂತ ಒಂದು ರೇಂಜಿಗೆ ಜಾಸ್ತಿ ಅಂತೂ ಮಾಡ್ತೀನಿ ಸರ್, ಆ ಕೇಪಬಿಲಿಟಿ ನನಗಿದೆ ಅಷ್ಟೇ ಮಾತಾಡೋದು. ನೀರು ಕೆಳಗಡೆ ಹೇಳ್ತೀನಿ ಅಂತಾರೆ. ಸೊ 5 ನಿಮಿಷಕ್ಕೆ ಆ ಹಿಂದಿ ಇನ್ನೊಬ್ಬ ಹುಡುಗ ಏನು ಸೆಲೆಕ್ಟ್ ಆಗಿರ್ತಾನೋ ಅವನನ್ನು ವಾಪಸ್ ಕಳಿಸಿ ನನ್ನನ್ನು ತಗೋತಾರೆ ಆ ಶೋ. ಓಕೆ, ಇದೇ ರಿಯಾಲಿಟಿ ಶೋಲಿ ನೀವು ವಾಕ್ಡ್ ಔಟ್ ಆಗಿರ್ತೀರಾ ಅಂದ್ರೆ ತುಂಬಾ ಅಗ್ರೆಷನ್ ಇರುತ್ತೆ ಆ ಟೈಮಲ್ಲಿ ನಿಮಗೆ. ಅಂದ್ರೆ ಅರ್ಜುನ್ ಅವ್ರಿಗೆ ಅಷ್ಟೊಂದು ಕೋಪ ಇದೆಯಾ ಅಂತ? ಮೋಸ್ಟ್ಲಿ ಪ್ರಶ್ನೆ ನೀವು ನನಗೆ 2 ಹೆಣ್ಮಕ್ಳಾಗಕ್ಕೆ ಮುಂಚೆ ಕೇಳಿದ್ದಿದ್ರೆ ಒಪ್ಕೋತಿದ್ನೇನೋ. ಅವಾಗ ಖಂಡಿತ ಹೌದು, ನನ್ನಷ್ಟು ಕೋಪಿಷ್ಟನೇ ಯಾರು ಇಲ್ವೇನೋ ಅನ್ನೋ ಲೆಕ್ಕಾಚಾರದಲ್ಲೇ ಇರ್ತಿದ್ದೆ. ಬಟ್ ಇಲ್ಲ, ಅದು ಕಾಲಕ್ರಮೇಣ ನಾವು ಹೋಯ್ತದು. ಕೋಪ ಯಾವಾಗಲೂ ನಮ್ಮನ್ನು ಹಾಳು ಮಾಡುತ್ತೆ, ಡಿಸ್ಟ್ರಾಯ್ ಮಾಡುತ್ತೆ ಅನ್ನೋದು ಕೇಳಿದೀವಲ್ಲ. ಓಕೆ, ಅದಾದಮೇಲೆ ಸರ್ ಅದೇ ಚಾನಲಲ್ಲಿ ನಿಮಗೆ ನಾಗಿಣಿ ಸೀರಿಯಲ್ ಮೂಲಕ ರುದ್ರ ಅನ್ನೋ ಕ್ಯಾರೆಕ್ಟರ್ ಬರುತ್ತೆ. ಅದು ಹೆಂಗೆ ಸೆಲೆಕ್ಟ್ ಆಯಿತು? ಅಂದರೆ ಈಗ ಯಾವುದೋ ಆ್ಯಕ್ಟಿಂಗ್ ಮಾಡಬೇಕು ಅಂತ ಹೇಳಿದ್ರು ಅಥವಾ ರಂಗಭೂಮಿಯಿಂದ ಬಂದಿರಬೇಕು, ಇಲ್ಲ ನಟನೆ ಕಲ್ತಿರ್ಬೇಕು ಅಂತ ಹೇಳುತ್ತೆ. ಅಷ್ಟು ಪರ್ಫೆಕ್ಟ್ ಆಗಿ ವಿಲನ್ ರೋಲ್ಗೆ ಸಖತ್ತಾಗಿ ಸೂಟ್ ಆಗಿದ್ರಿ, ಅದು ಹೇಗೆ? ಐ ಆಲ್ವೇಸ್ ಬಿಲೀವ್ ಹಾರ್ಡ್ ವರ್ಕ್. ನಾನು ಯಾವುದೇ ರಂಗಾಯಣ ಬ್ಯಾಕ್ಗ್ರೌಂಡ್ ಇರೋನಲ್ಲ, ಸ್ಟೇಜ್ ಆರ್ಟಿಸ್ಟ್ ಅಲ್ಲ, ನನಗೆ ಯಾವುದೇ ಆ ಮೂಲ ಇದು ಸಿಕ್ಕಿಲ್ಲ, ಕಲಿಕೆಗಳು ಪಡೆದು ಬಂದಂಥವನಲ್ಲ ನಾನು. ಸೊ ಬಟ್ ಅಗೇನ್ ನಾಗಿಣಿ ರಾಘವೇಂದ್ರ ಹುಣಸೂರು ಸರ್ ಅವರು ಏನೋ ಗೊತ್ತಿಲ್ಲ, ನನ್ನಲ್ಲಿ ಏನೋ ಒಂದು ಅವ್ನಿಗೇನೋ ಇದೆ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಸೊ ಅವರೇ ಕಾಲ್ ಮಾಡ್ತಾರೆ, ಇಮ್ಮಿಡಿಯೇಟಾಗಿ ಒಂದು ಆಫೀಸ್ ಹೇಳ್ತೀನಿ, ಅಲ್ಲಿಗೆ ಹೋಗಿ ಇಟ್ ಮಾಡು, ಅಲ್ಲಿ ಆಫೀಸ್ ಇದೆ, ಅಲ್ಲಿ ಹೋಗ್ಬಿಟ್ಟು ಹಯವದನ್ ಅಂತ ಡೈರೆಕ್ಟರ್ ಇರ್ತಾರೆ, ಅವ್ರನ್ನೋಗಿ ಮೀಟ್ ಮಾಡು. ಆಡಿಷನ್ಸ್ ನಡೀತಿರುತ್ತೆ ರುದ್ರ ಅನ್ನೋ ಕ್ಯಾರೆಕ್ಟರ್ಗೆ. ನನಗೊಂದು ಗೆಟಪ್ ಹಾಕ್ತಾರೆ, ಹಾಕಿ ಒಂದು ಡೈಲಾಗ್ ಕೊಡ್ತಾರೆ. ಅಲ್ಲಿ ಡೈಲಾಗ್ ಹೇಳಿದ ತಕ್ಷಣ ಅಲ್ಲೇ ಹೇಳ್ತಾರೆ ಡೈರೆಕ್ಟ್ರು, ಯರ್ ಅಫಿಷಿಯಲಿ ಸೆಲೆಕ್ಟೆಡ್. ಸುಮ್ಮನೆ ಅನ್ಅಫಿಷಿಯಲಿ ಒಂದಷ್ಟು ಫಾರ್ಮಾಲಿಟೀಸ್ ಮಾಡ್ತಾ ಇದ್ದೀವಿ ಅಷ್ಟೇ. ರಾಘವೇಂದ್ರ ಹುಣಸೂರು ಹ್ಯಾಸ್ ಟೋಲ್ಡ್ ದಟ್ ಹೀ ಈಸ್ ದ ರೈಟ್ ಪರ್ಸನ್ ಟು ಡೂ ದ್ಯಾಟ್. ಖುಷಿ ಆಗುತ್ತೆ. ಸೊ ಫಸ್ಟ್ ಟೈಮ್ ನಾನು ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ, ನನಗೂ ಸಂಬಳ ಕೊಡ್ತಾರಲ್ಲ, ನನಗೂ ಒಂದು ಪೇಮೆಂಟ್ ಎಲ್ಲ ಇದೆಯಲ್ಲ, ಅದೊಂದು ಜೋಶ್ ಇತ್ತು, ಖುಷಿ ಇತ್ತು. ಅಲ್ಲಿಂದ ಆಚೆ ಬರ್ತಾನೆ ನಾನು ಹೇಳಬೇಕು, ಯಾಕಂದರೆ ನಾವೆಲ್ಲ ಆಗಿನ ಕಾಲದಲ್ಲಿ ಅವಾಗೆಲ್ಲ ಅಪ್ಪನ ಮರದಡಿಲಿ ಆ ಶೇಡಲ್ಲಿ ಬಂದವರು. ಬಟ್ ಫಸ್ಟ್ ಟೈಮ್ ಆ ಥರ ನಾನು ದುಡಿಯಂಗೆ ಆದ್ನಲ್ಲ ಅಂದಾಗ ಏನೋ ಒಂಥರ ಗರ್ವ. ಬಟ್ ಆದ್ಮೇಲೆ ಮನೆಗೆ ಹೋದ್ಮೇಲೆ ಗೊತ್ತಾಯ್ತು, ನಮ್ಮಪ್ಪ ಒಂದೇ ಡೈಲಾಗಲ್ಲಿ ಮುಗಿಸ್ಬಿಟ್ರು, ನನ್ನ ಮಗನ ಇಷ್ಟು ವರ್ಷ ಸಾಕಿದ್ದೀನಿ ಅದು ಲೆಕ್ಕ ಇಲ್ಲ, ಅವ್ನು ಯಾವುದೋ ಯಾವುದೋ ಒಂದು ಇದನ್ನ ತಗೊಂಬಂದು ಇದನ್ನ ದೊಡ್ಡದಾಗಿ ಹೇಳ್ತಾ ಇದ್ದಾನೆ ನನಗೆ ಅಂತಾರೆ. ಬಟ್ ಇಟ್ ವಾಸ್ ಅಪ್ಪನಿಗೆ ಇಷ್ಟ ಇರಲಿಲ್ವಾ ಸರ್ ಅಂದ್ರೆ ಆಕ್ಟಿಂಗ್ ಬರೋದು ಆ ಥರ? ಖಂಡಿತ ಇಲ್ಲ. ಅವ್ರಿಗೆ ನಾನು IAS ಅವ್ರು IPS ಆಗಬೇಕು ಅನ್ನೋದಿತ್ತು, ಇವನಿಗೆ ಕ್ಯಾಲಿಬರ್ ಇದೆ, ಇವನು ಆಗಬೇಕಿತ್ತು ಅನ್ನೋದಿತ್ತು. ಬಟ್ ನಾವು ಸ್ವಲ್ಪ ಈ ಸ್ಕೂಲ್ ಡೇಸಲ್ಲಿ ಎಷ್ಟು ಚೆನ್ನಾಗಿ ಓದ್ತಿದ್ನೋ ಅಷ್ಟೇ ಒಂದು ಮಿಸ್ಚೀವಸ್ನೆಸ್ಸು ಜಾಸ್ತಿ, ತರಲೆ ಜಾಸ್ತಿ ನನ್ನ ಸ್ಕೂಲಲ್ಲಿ.
ಸೊ ಹಾಗಾಗಿ ಆಮೇಲೆ ಅವ್ರು ಅಂದ್ಕೊಂಡ್ರು ಏನಿದ್ರು ಇವನ್ನ ರಾಜಕೀಯಕ್ಕೆ ಕರ್ಕೊಂಬರ್ಬೇಕು, ನನ್ನ ಫೀಲ್ಡ್ಗೆ ಸರಿ ಅಂತ ಡಿಸೈಡ್ ಆಗಿದ್ರು. ಸೊ ಈ ಫೀಲ್ಡ್ ಅವ್ರಿಗೆ ಯಾವತ್ತೂ ಅವರು ಇಷ್ಟಪಟ್ಟು ಕಳಿಸಿದ್ದಂತೂ ಇಲ್ಲ. ಬಟ್ ಇವತ್ತಿಗೆ ಎಂಜಾಯ್ ಅಂತೂ ಮಾಡ್ತಿದ್ದಾರೆ. ಖುಷಿ ಇದೆ. ಓಕೆ, ಈಗ ನಾಗಿಣಿ ಆದ್ಮೇಲೆ ನೀವು ಬಿಗ್ ಬಾಸಿಗೆ ಬರ್ತೀರಾ. ಬಿಗ್ ಬಾಸಿಗೆ ಬಂದಾಗ ಎಲ್ಲರೂ ನಿರೀಕ್ಷೆ ಇದ್ದಿದ್ದು ಪಕ್ಕಾ ಇವರು ಫೈನಲ್ ಕ್ಯಾಂಡಿಡೇಟು ಅಂತ. ಅದರಲ್ಲೂ ಕೂಡ ಅದು ದುರಾದೃಷ್ಟನೋ ಏನೋ ಕೈಗೆ ಫ್ರಾಕ್ಚರ್ ಆಗುತ್ತೆ, ಆಚೆ ಬರ್ತೀರಾ. ಈ ಬಿಗ್ ಬಾಸ್ಗೆ ಹೇಗೆ ಸೆಲೆಕ್ಟ್ ಆದ್ರಿ ಸರ್ ನೀವು? ನಾಗಿಣಿ ಆದ್ಮೇಲೆ ನಾನು ಕಲರ್ಸಲ್ಲಿ 2 ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತೀನಿ. ಶನಿ ಆ್ಯಂಡ್ ಮಹಾಕಾಳಿ, ಅಗ್ನಿಸಾಕ್ಷಿ. ಅಗ್ನಿಸಾಕ್ಷಿಲಿ ಹೀರೋ ಬಿಟ್ಟೋಗಿ ಡೌನ್ಫಾಲಲ್ಲಿರುತ್ತೆ. ಆ ಟೈಮಲ್ಲಿ ಪರಮ್ ಸರ್ ಕರ್ಕೊಂಬಂದು ನನ್ನನ್ನು ಒಂದು ಹೊಸ ಫೇಸ್ ಆಗಿ ಹಾಕ್ತಾರೆ. ಸೊ ಶಾಂತಂ ಪಾಪಂ ಮೇನ್ ಸ್ಟ್ರೀಮ್ ಆ್ಯಂಕರಿಂಗ್ ಮಾಡಿರ್ತೀನಿ. ಸೊ ಒಂದೇ ಚಾನಲಲ್ಲಿ 4 ಶೋ ಸತತವಾಗಿ ಕೊಟ್ಟಿರ್ತಾರೆ ನನಗೆ. ಸೊ ಪರಮ್ ಸರ್ ಅಗೈನ್ ನನ್ನನ್ನು ಕರೆದ ತಕ್ಷಣ ಒಂದು ಕಡೆ ಮೀಟಿಂಗ್ ಫಿಕ್ಸ್ ಮಾಡ್ತಾರೆ. ಮಾತಾಡ್ತಾ ನಾನು ಮಾತಾಡೋದು ಕೇಳಿಸ್ಕೊಂಡು ನನ್ನ ಸ್ಟೋರಿ ಕೇಳಿಸ್ಕೊಂಡು ಡೈರೆಕ್ಟಾಗಿ ಹೇಳ್ತಾರೆ ಅವರು, ಅರ್ಜುನ್ ನೀವು ಮಾತು ನಿಲ್ಲಿಸ್ಬೇಡಿ, ಮಾತಾಡ್ತಾ ಇರಿ. ಮಾತೆಲ್ಲ ಮುಗಿದ್ಮೇಲೆ ಅಲ್ಲೇ ಹೇಳ್ತಾರೆ, ಯು ಆರ್ ಇನ್ ಟು ಮೈ ಬಿಗ್ ಬಾಸ್ ಶೋ ದಿಸ್ ಸೀಸನ್. ಯೋಚನೆನೇ ಮಾಡಬೇಡಿ, ನೀವು ಸೀಸನ್ 9ಗೂ ಬಂದೇ ಬರ್ತೀರಾ, OTTಲೂ ಇರ್ತೀರಾ, ಯು ಪ್ಲೀಸ್ ಕ್ಯಾರಿ ಫಾರ್ವರ್ಡ್ ಅದು. ಸೊ ನನಗೆ ಆ್ಯಕ್ಚುಲಿ ಅನ್ಫಾರ್ಚುನೇಟ್ ಅದು. ಲಕ್ ಮ್ಯಾಟರ್ಸ್. ಯಾವಾಗಲೂ ಲಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲೋ ನನಗೆ ಲಕ್ ಕೈ ಕೊಡ್ತು. ಇಲ್ಲ ಅಂದಿದ್ರೆ ನಾವು ನೋಡಿದ್ದೀವಿ ಇಷ್ಟು ವರ್ಷ ಬಿಗ್ ಬಾಸ್ ಜರ್ನಿ ನೋಡಿದ್ದೀವಿ, ಯಾರ್ಯಾರು ಹೆಂಗೆ ಕಂಟೆಂಟ್ ಕೊಟ್ಟಿದ್ದಾರೆ, ಹೆಂಗೆ. ನಾನು ಕಂಟೆಂಟ್ ಕೊಡೋಕ್ಕೋಸ್ಕರ ಮಾಡಲ್ಲ, ನಾನು ಇದ್ರೇ ಕಂಟೆಂಟ್ ಇರ್ತಿತ್ತು ಅನ್ನೋ ಒಂದು ಫೀಲ್ ಅಂತೂ ನನಗೆ ಇವತ್ತಿಗೂ ಇದೆ. ಇದಾದ್ಮೇಲೆ ಅಂದ್ರೆ ಬಿಗ್ ಬಾಸ್ ಅಲ್ಲಿಂದ ಬಂದ ಮೇಲೆ ಮತ್ತೆ ಏನಾದರೂ ಆಫರ್ ಮಾಡಿದ್ರಾ ಅಂತ? ಸ್ವಲ್ಪ ನಾನು ಸಿನಿಮಾ ಹೋಗೋಣ, ಸ್ವಲ್ಪ ರಾಜಕೀಯದ ಕಡೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡೋಣ ಅನ್ನೋ ಕಾರಣಕ್ಕೆ ಒಂದಷ್ಟು ದಿವಸ ಟೆಲಿವಿಷನಿಂದ ನಾನೇ ಬ್ರೇಕಲ್ಲಿ ಇರೋಣ ಅಂತ ಅಫಿಷಿಯಲ್ ಆಗಿ 2-3 ಕಡೆ ಹಾಕ್ಬಿಟ್ಟಿದ್ದೆ. ಅವಾಗ ನಾನು ಐ ಡೋಂಟ್ ವಾಂಟ್ ಟು ಬಿ ಬ್ಯಾಕ್ ಇನ್ ಟೆಲಿವಿಷನ್, ಮೈ ಟೆಲಿವಿಷನ್ ಜರ್ನಿ ಎಂಡ್ಸ್ ಅಂತ ಹಾಕ್ಬಿಟ್ಟಿದ್ದೆ. ಸೊ ಆಮೇಲೆ ಅಗೇನ್ ರಾವಣ, ಶಿವ ಈ ಪಾತ್ರಗಳು ಮತ್ತೆ ಕರ್ಕೊಂಡ್ಬಂತು. ಇಲ್ಲ ಅಂದಿದ್ರೆ ಬಹುಶಃ ಅದ್ರ ನೆಕ್ಸ್ಟ್ ಸೀಸನಲ್ಲಿ ನನಗೆ ಅವಕಾಶ ಸಿಕ್ತಿತ್ತೇನೋ. ಸರ್, ಈಗ ಕರ್ನಾಟಕದಲ್ಲಿ ನಿಮ್ಮನ್ನ ಈಗ ರುದ್ರ ಅನ್ನೋದಕ್ಕಿಂತ ರುದ್ರನು ಶಿವನ್ದು ಹೆಸರೇ, ಒಂಥರ ಶಿವನ್ಗೂ ನಿಮಗೂ ಕನೆಕ್ಷನ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಜೊತೆಗೆ ಈಗ 4 ಅಥವಾ 3 ಏನು ಸೀರಿಯಲ್ ಮಾಡಿದ್ದೀರಾ ಅದರಲ್ಲೂ ಕೂಡ ಶಿವನಾಗಿ ಗುರುತಿಸ್ಕೊಂಡಿದ್ದೀರಾ. ಜೊತೆಗೆ ಈ ಪೌರಾಣಿಕ ಸೀರಿಯಲ್ಸ್ ಅಥವಾ ಕ್ಯಾರೆಕ್ಟರ್ಗಳನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಯಾಕಂದ್ರೆ ತುಂಬಾ ಟಫೆಸ್ಟ್ ಕ್ಯಾರೆಕ್ಟರ್ಸ್ ಅದೆಲ್ಲ, ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಹ್ಯಾಂಡಲ್ ಅಂತ ಏನಿಲ್ಲ, ಸೆಟ್ಗೆ ಹೋಗ್ಬೇಕಾದ್ರೆ ಅರ್ಜುನಾಗಿ ಹೋಗ್ತೀನಿ. ಸೆಟ್ಟಲ್ಲಿ ಹೋಗಿ ಚಪ್ಪಲಿ ಬಿಟ್ಟು ಬೆಳಗ್ಗೆ ಮೇಕಪ್ ಕೂತ್ರೆ ಬಹುಶಃ ಶಿವನ ಶಕ್ತಿನೇ ಇರಬಹುದು ಅದು. ಯಾಕಂದರೆ 1.5 ಗಂಟೆ ಮೇಕಪ್ ಕೂರಬೇಕು, ತಲೆ ಮೇಲೆ ವಿಗ್ಗು ನೀವು ಆ ವೆಯ್ಟ್ ಹಿಡ್ಕೊಂಡು ಹೋಲ್ ಡೇ ಕ್ಯಾರಿ ಮಾಡಬೇಕು. ಅದು ಎಲ್ರ ಕೈಲೂ ಆಗಲ್ಲ. ನಿಮಗೆ ಸಪೋಸ್ ಮೂಡ್ ಸ್ವಿಂಗ್ಸ್ ಎಲ್ಲ ಇದ್ದರೆ ಆ ಪಾತ್ರಗಳು ಮಾಡೋಕ್ಕೆ ಆಗಲ್ಲ. ಬಟ್ ನನಗೆ ಗಾಡ್ಸ್ ಗ್ರೇಸ್, ಎಂಥ ಜ್ವರ ಇದ್ದಾಗ ಹೋಗಿ ನಾನು ಆ ಸೀರಿಯಲಲ್ಲಿ ನಾನು ಆ ಗೆಟಪ್ ಆಗಿ ಶೂಟ್ ಮಾಡಿದಾಗಲೂ ಕೂಡ ಗಾಡ್ಸ್ ಗ್ರೇಸ್ ನನಗೆ ಏನು ಎನರ್ಜಿ ಇರುತ್ತೋ ಆ ಎನರ್ಜಿ ಮುಗಿಸೇ ಬರ್ತೀನಿ. ಅದು ಶಿವನ ಆಶೀರ್ವಾದನೇ. ಸೊ ನಾನು ಆ ಪಾತ್ರ ಯಾವಾಗಲೂ ಎಂಜಾಯ್ ಮಾಡಿದ್ದೀನಿ. ಇವತ್ತಿಗೂ ಕೂಡ ನಾನು ಅದನ್ನ ಬಹಳ ಖುಷಿಯಿಂದಾನೇ ಆ ಪಾತ್ರ ಮಾಡ್ತೀನಿ. ಅಂದ್ರೆ ಆಕ್ಟಿಂಗ್ ಮಾಡುವಾಗ ಏನಾದರೂ ವ್ರತಗಳ ತರ ಈಗ ಕೆಲವೊಂದು ಸ್ಲಿಪ್ಪರ್ ಆಗ್ತಾ ಇರೋದು ಅದು ಕೇಳಿದೀನಿ ಕೂಡ, ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು. ಯಾವ ತರ ಇದನ್ನ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ತೀರಾ ಸರ್ ಪಾತ್ರದಲ್ಲಿ? ಇದು ನಾನು ನನಗೋಸ್ಕರ ಒಂದು ನನ್ನ ಆತ್ಮತೃಪ್ತಿ. ಶಿವ ನನಗೆ 3ನೇ ಬಾರಿ ಬಂದಿದೆ. ಸೊ 3ನೇ ಪ್ರಾಜೆಕ್ಟ್ ಇದು. ನಾನು ಶಿವ ಅಲ್ಲ 3 ದೊಡ್ಡ ಶೋಗಳೇ. ಸೊ ನನ್ನಿಂದ ಏನು ಡೆಡಿಕೇಶನ್, ಇದನ್ನ ನೋಡ್ತಿರೋ ಜನಗಳು ನನ್ನನ್ನು ಯಾಕೆ ಶಿವ ಆಗಿ ನೋಡಬೇಕು, ಅವ್ರ ಧಾರ್ಮಿಕ ಭಾವನೆಗಳಿಗೆ ನಾನೊಂದು ಬೆಲೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಚಪ್ಪಲಿ ಹಾಕಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ತಲೆ ಮೇಲೆ ವಿಗ್ ಎಲ್ಲಿವರೆಗೂ ಬಿಚ್ಚಲ್ವೋ ಅಲ್ಲಿವರೆಗೂ ನಾನು ಚಪ್ಪಲಿ ಹಾಕಲ್ಲ. ಆ್ಯಂಡ್ ನಾನ್ ವೆಜ್ ಗೆಟಪ್ ಹಾಕಿದಾಗ ತಿನ್ನಲ್ಲ. ಇದೆಲ್ಲ ನಾನು ಏನೋ ದೇವರು ನಮಗೆ ಕೊಟ್ಟಿರೋ ಒಂದು ಭಿಕ್ಷೆ. ಜೀವನ ಅನ್ನೋದೇ ದೇವ್ರು ಕೊಟ್ಟಿರೋ ಭಿಕ್ಷೆ. ಸೊ ಅವನಿಗೆ ನಾವು ಏನೋ ಹೊರಿಸ್ತಿದೀವಿ ಅನ್ನೋದೆಲ್ಲ ಸುಳ್ಳು. ಇದು ನಮ್ಮ ಆತ್ಮತೃಪ್ತಿಗೋಸ್ಕರ ನಾನೊಂದಷ್ಟು ಸಣ್ಣ ಪುಟ್ಟ ಡೆಡಿಕೇಶನ್ಗಳು ಇಟ್ಕೊಂಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನಥಿಂಗ್ ಎಲ್ಸ್. ಅಂದರೆ ಈಗ ಸರ್, ಈಗ ಶಬರಿಮಲೆಗೆ ಹೋಗುವಾಗ ಅದ್ರ ಪ್ರಭಾವಗಳು, ಜೊತೆಗೆ ಓಂ ಶಕ್ತಿಗೆ ಹೋದಾಗಲೂ ಕೂಡ ದೇವ್ರು ಬಂದಂಗೆ ಆಯಿತು, ನನಗೆ ವೈಬ್ ಆಯಿತು ಅಂತ ಹೇಳ್ತಾರೆ. ನೀವು ಆಲ್ಮೋಸ್ಟ್ ಎಷ್ಟೊಂದು ಕ್ಯಾರೆಕ್ಟರ್ ಅಂದರೆ 3-4 ಸರಿ ಕ್ಯಾರೆಕ್ಟರ್ನ ಕ್ಯಾರಿ ಮಾಡಿರೋದ್ರಿಂದ ಆ ವೈಬ್ ಆಗಿರುವಂಥದ್ದು, ಆ ಶಕ್ತಿ ನಿಮಗೆ ಬಂದಿರುವಂಥದ್ದು, ಆ ಥರದ್ದು ಏನಾದರೂ ಆಗಿದೆಯಾ ಅಂತ? ನಾನು ಆ ಪಾತ್ರದಲ್ಲಿ ಇದ್ದಾಗೆಲ್ಲ ನಂಗಲ್ಲೇನೋ ಶಕ್ತಿ ಇದ್ದೇ ಇರುತ್ತೆ. ಡೆಫಿನೆಟ್ ನಾನು ನಿಂತ್ಕೋಬೇಕಾದ್ರೆ ನಾನು ಶಿವ ಅನ್ಕೊಂಡೇ ನಿಂತ್ಕೋತೀನಿ. ಬಿಕಾಸ್ ಅದು ದಟ್ ಇಸ್ ನಾಟ್ ಆಟಿಟ್ಯೂಡ್. ಬಂದ್ಬಿಡುತ್ತೆ ನಿಮಗೆ. ದಿನ ನೀವು ತಲೆ ಮೇಲೆ ವಿಗ್ ಹಾಕೊಂಡು ನಿಮ್ಗೆ ಹಣೆ ವಿಭೂತಿಯಿಂದ ಹಿಡಿದು ಪ್ರತಿಯೊಂದು ಫಿನಿಶ್ ಆದಮೇಲೆ
ನಮ್ಮನ್ನ ನಾವು ಶಿವ ಅಂತ ಅನ್ಕೊಳ್ದಿದ್ರೆ ನೀವು ಶಿವ ಆಗಿ ಮಾಡಕ್ ಸಾಧ್ಯನೇ ಇಲ್ಲ. ನಾನು ಅರ್ಜುನು ನನ್ಗೇನೋ ಒಂದು ಕೊಟ್ಟವ್ರೆ, ನಾನು ಹೊಟ್ಟೆಪಾಡು ನಡೀತಿದೆ ಅನ್ಕೊಂಡು ನಾನು ಆಕ್ಟಿಂಗ್ ಮಾಡಿದ್ರೆ ಆ ಶಿವನ್ ಪಾತ್ರ ರೀಚ್ ಆಗಲ್ಲ. ನಾನ್ ಶಿವನೇ ಅನ್ಕೊಂಡು ನೀವು ಮಾಡಿದಾಗ ಮಾತ್ರ ಅದು ಪ್ರವೇಶ ಅಂತ ಹೇಳ್ತಾರಲ್ಲ, ಅದು ಮಾಡ್ಲೇ 100%. ನಾನು ಹಿಂದೆ ಕೇಳ್ತಿದ್ದೆ ಇದನ್ನ, ರಾಜ್ಕುಮಾರ್ ಸರ್ ಅವರು ಅಂತಂತ ದೊಡ್ಡ ಲೆಜೆಂಡರಿಗಳ ಬಾಯಲ್ಲಿ ಪರಕಾಯ ಪ್ರವೇಶ ಮಾಡ್ತಿದ್ರು ಅವರೆಲ್ಲ ಅಂತ ಬೇರೆಯವ್ರು ಹೇಳ್ಬೇಕಾದ್ರೆ ನಮ್ಗೆ ಅದೊಂದು ಗೂಸ್ ಬಂಪ್ಸ್ ಬರೋದು. ಬಟ್ ಎಲ್ಲೋ ಒಂದ್ ಕಡೆ ನಾನು ಅಷ್ಟು ದೊಡ್ಡ ಮಾತು ಹೇಳಿದ್ರೆ ತಪ್ಪಾಗ್ಬೋದೇನೋ, ಈ ಪಾತ್ರ ನನಗೂ ಕೂಡ ಆ ಒಂದು ವೈಬ್ಸ್ ತಂದ್ಕೊಟ್ಟಿದೆ. ಅದು ಮಾಡಬೇಕಾದ್ರೆ ಎವ್ರಿ ಡೇ ನಂಗೆ ಗೂಸ್ ಬಂಪ್ಸ್ ಮೂಮೆಂಟೆ. ಆಮೇಲೆ ನನ್ನ ಡೈಲಾಗಲ್ಲಿ ನಾನು ಯೂಶಲಿ ಏನೋ ಗಾಡ್ಸ್ ಗ್ರೇಸ್ ಒನ್ ಟೇಕಲ್ಲಿ ತಗೋತೀನಿ. ಸೊ ಒಂದೊಂದ್ಸಲ ಏನಾದರೂ ಒಂದು ಚೂರ್ ನನ್ನ ವರ್ಡ್ ಫಂಬಲ್ ಆದರೆ ಐ ವಿಲ್ ಆಸ್ಕ್ ಫಾರ್ ದ ಡೈರೆಕ್ಟರ್, ಐ ವಿಲ್ ಟೇಕ್ ಒನ್ ಮೋರ್. ಯಾಕಂದ್ರೆ ಆ ಪಾತ್ರದಲ್ಲಿ ಒಂದ್ ಕಡೆ ತಪ್ಪಾದ್ರೂ ಕೂಡ ಆಗ್ಬಾರ್ದು ಅನ್ನೋಕ್ಕೋಸ್ಕರ ಅದನ್ನ ನಾನು ಯಾವಾಗ್ಲೂ ಅಳವಡಿಸ್ಕೊಂಡಿದ್ದೀನಿ ಅದನ್ನ. ಅಂದ್ರೆ ಮೊದ್ಲಿಂದಲೂ ನೀವು ಶಿವನ ಭಕ್ತರ ಅಥವಾ ಈ ಪ್ರಭಾವಗಳೆಲ್ಲ ನಿಮ್ ಮೇಲೆ ಆದ್ಮೇಲೆ ಶಿವನ್ನ ನಂಬೋದಕ್ಕೆ ಶುರು ಮಾಡಿದ್ರ ಹೇಗೆ ಸರ್? ನನ್ಗೂ ಶಿವಂಗೂ ಕನೆಕ್ಷನ್ನೇ ಇರಲಿಲ್ಲ. ಶಿವನ್ ಯೂಶಲಿ ನನ್ಗೆ ಶಿವನ್ ಬಗ್ಗೆ ಏನು ನಾಲೆಡ್ಜು ಇರಲಿಲ್ಲ. ಶನಿ ಮಾಡಕ್ಕೆ ಶುರು ಆದಮೇಲೆ ಶಿವನ ಕಥೆಗಳನ್ನ ಕೇಳ್ತಾ ಅದರಲ್ಲೂ ಮಹಾಕಾಳಿಗೆ ಯಾವಾಗ ಫುಲ್ ಫ್ಲೆಡ್ಜ್ ಶಿವ ಆಗಿ ನಾನು ಕಲರ್ಸಲ್ಲಿ ಹೀರೋ ಆಗಿ ಮಾಡ್ತೀನೋ, ಸೊ ದಟ್ ಟೈಮ್ ನನಗೆ ಶಿವನ ಮೇಲೆ ಒಂದು ವೈಬ್ಸ್ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ದೇವರು ಅಂದರೆ ಬರೀ ಸೂಪರ್ಸ್ಟಿಷಿಯಸ್ ಗಾಡ್ಸ್ ಅಲ್ಲ. ಶಿವ ಅಂದರೆ ಅವನು ಒಂಥರ ನರಮನುಷ್ಯನಾಗಿ ಬದುಕ್ತಂಥ ಒಂದು ದೇವರು. ಸೊ ಅವನು ಹೆಂಗೆ ಅಂದರೆ ಶಿವ ಇಸ್ ಸ್ಮಶಾನವಾಸಿ. ಆತ ಹೆಂಗೆ ಅಂದರೆ ಜೀವನದಲ್ಲಿ ಯಾವುದೇ ಆಸೆಗಳು ಇಲ್ಲದೆ ಇರೋವಂಥ ಒಬ್ಬ ದೇವರು. ನನಗೆ ಆಡಂಬರಿಕೆ, ವೈಡೂರ್ಯ, ಬೇರೆ ಯಾವುದೇ ದೇವ್ರುಗಳು ನೋಡಿ ನಿಮ್ಗೆ ಸಾಮಾನ್ಯವಾಗಿ ಕಿರೀಟಗಳು, ವೈಡೂರ್ಯಗಳು ಇದ್ದೇ ಇರುತ್ತೆ. ಶಿವ ಒಂದು ಚೂರು ಕೂಡ ನಿರಾಭರಣ ದೇವ್ರು ಯಾರಾದ್ರೂ ಇದ್ರೆ ಅದು ಶಿವ. ಸೊ ಆತನ ನೋಡ್ತಿದ್ರೇ, ಆತನ ಕತೆ ಕೇಳ್ತಿದ್ರೇ ವೈಬ್ಸ್ ನಿಮಗೆ. ಆತ ಪ್ರೀತಿಗೋಸ್ಕರ ಎಷ್ಟೆಷ್ಟು ವರ್ಷ ಧ್ಯಾನ ಮಾಡ್ದ, ಮತ್ತೆ ಲೋಕ ಕಲ್ಯಾಣಕ್ಕೆ ಎಷ್ಟೆಷ್ಟು ವರ್ಷ ಧ್ಯಾನ ಮಾಡ್ದ, ಇದೆಲ್ಲ ಕೇಳೋದು. ಇವತ್ತು ನೋಡಿ ನೀವು ಕುಂಭಮೇಳ ನಡೀತಿದೆ, ಸುಮ್ಮನೆ ರೀಲ್ಸ್ ಓಪನ್ ಮಾಡಿದ್ರೆ ನಿಮಗೆ ಮಹಾಕಾಲ್ ಅನ್ನೋದು ಬಿಟ್ರೆ ಇನ್ನೇನು ಕೇಳಿಸಲ್ಲ. ಹೌದು, ಇದು ಬಿಟ್ಟು ಸಿನಿಮಾ ಬಿಟ್ಟು ಈಗ ರಾಜಕೀಯಕ್ಕೆ ಬರೋಣ. ಈಗ ಸಿನಿಮಾದಲ್ಲಿ ಹಿಟ್ ಆದ್ಮೇಲೆ ರಾಜಕೀಯಕ್ಕೆ ಬರೋದು ಒಂದು ಟ್ರೆಂಡು ಸರ್. ಇವಾಗ ಅಂದ್ರೆ ನೇಮು ಫೇಮ್ ಮಾಡ್ಕೊಂಡು ಎಲೆಕ್ಷನ್ ನಿಲ್ಲೋದು, ಗೆಲ್ಲೋದು ಒಂದು ಟ್ರೆಂಡು. ಆದ್ರೆ ನೀವು ಇದಕ್ಕಿಂತ ಮುಂಚೆನೆ ಎಲೆಕ್ಷನ್ಗೆ ನಿಂತ್ಕೊಂಡ್ರಿ, ಗೆದ್ರಿ ಕೂಡ, ಅದು ಕೂಡ ಸುಮಾರು ಅಂತರದಲ್ಲಿ ಗೆದ್ರಿ. ಹೇಗೆ ಪ್ರೇರೇಪಣೆ ಸರ್ ಈ ರಾಜಕೀಯ ನಿಮ್ಗೆ? ತಂದೆ, ನನ್ನ ದೇವರು ಅವರೇ. ಸೊ ಮೋಸ್ಟ್ಲಿ ಅವ್ರು ಮಾಡಿರೋ ಕೆಲಸಗಳಿಂದಾನೆ ನನಗೆ ಅಂತ ಅಭೂತಪೂರ್ವ ಗೆಲುವು ಸಿಗಕ್ಕೆ ಸಾಧ್ಯ. ಎರಡನೇದು, ಶಿವನ ಪಾತ್ರ ನನ್ನನ್ನು ಗೆಲ್ಲಿಸ್ತು. ಸೊ ಆ ಟೈಮಲ್ಲಿ ಶನಿ ತುಂಬ ದೊಡ್ಡ ಮಟ್ಟದ ಹೆಸರು ಮಾಡಿತ್ತು. ಅದ್ರ ಜೊತೆಗೆ ಬೇಸಿಕ್ಲಿ ನಂದು ರಾಜಕೀಯದ ಕುಟುಂಬ. ನಮ್ಮ ಮನೆತನದಲ್ಲಿ ನನ್ನ ತಂದೆ, ದೊಡ್ಡಪ್ಪ, ಚಿಕ್ಕಪ್ಪ ಇಬ್ಬರು ಕೂಡ ಮಂತ್ರಿಗಳಾಗಿದ್ದಂಥವ್ರು, ಮತ್ತು ಮಾವ. ಹೇಳ್ಬೋದಾ ಸರ್ ಹೆಸರು? ನಾನು ಆ ಮೂರು ಹೆಸರಿಗಿಂತ ನನ್ನ ತಾತ, ಅಂದ್ರೆ ಈ ಮಧ್ಯದಲ್ಲಿ ಹುಟ್ಟಿದ್ದು ನನ್ನ ತಾತ, ಸ್ವಂತ ತಾತ. ಅವ್ರ ಅಣ್ಣ ಮಂತ್ರಿ, ತಮ್ಮ ಮಂತ್ರಿ, ತಂಗಿ ಗಂಡ ಮಂತ್ರಿ. ಆದ್ರೆ ನನ್ನ ತಾತ ಒಬ್ಬ ಗಾರೆ ಕೆಲಸ ಮಾಡಿಕೊಂಡು ಜೀವನದಲ್ಲಿ ಬೆಳೆದಂತ ವ್ಯಕ್ತಿ. ಆ ಮಗನಿಗೆ, ಅದೇ ಮಗನಿಗೆ ಅವ್ರು ಏನು ಆಸ್ತಿ ಕೊಡಕ್ಕಾಗ್ಲಿಲ್ಲ. ಬಟ್ ಆ ಮಗ ನನ್ನ ತಂದೆ ತಾಯಿನೇ ಆಸ್ತಿ ಅನ್ಕೊಂಡು ಯಾವ ಯೂನಿವರ್ಸಿಟಿ ಗಿಡಗಳಲ್ಲಿ ನೀರು ಹಾಕೊಂಡು ಅದೇ ಯೂನಿವರ್ಸಿಟಿಗೆ ರಾಜ್ಯಪಾಲರಿಂದ ಸಿಂಡಿಕೇಟ್ ಸದಸ್ಯರಾಗಿ ಆಯ್ಕೆ ಆಗಿ ಬರ್ತಾರೆ. ಆ್ಯಂಡ್ ಶಾಸಕರಾಗಿ ಆಯ್ಕೆ ಆಗ್ತಾರೆ ವಿಧಾನ ಪರಿಷತ್ಗೆ. ಮತ್ತು 2 ಬಾರಿ ರಾಜ್ಯ ಕ್ಯಾಬಿನೆಟ್ ಸಂಪುಟ ದರ್ಜೆ ಸ್ಥಾನಮಾನ ಇರೋ ಚೇರ್ಮನ್ ಆಗ್ತಾರೆ. ಅವ್ರಿಗೂ ಲೆಕ್ಕಾಚಾರದಲ್ಲಿ ಅವರು ಮಂತ್ರಿ ಆಗೋ ಅರ್ಹತೆ ಇದ್ದಂಥ ವ್ಯಕ್ತಿ. ಯಾಕಂದ್ರೆ 99ರಲ್ಲೇ ಮೊದಲನೇ ಬಾರಿಗೆ ಅವರು ವಿಧಾನ ಪರಿಷತ್ಗೆ ಆಯ್ಕೆ ಆಗಿದ್ದಂಥವ್ರು. ಅದೇ ಹೇಳಿದ್ನಲ್ಲ, ರಾಜಕೀಯದಲ್ಲೂ ಕೂಡ ಅಲ್ಟಿಮೇಟ್ಲಿ ಸ್ಟ್ರೈಟ್ ಫಾರ್ವರ್ಡ್ ಪೀಪಲ್ಸ್ಗೆ ಎಲ್ಲಿದ್ರು ಕೂಡ ಸ್ವಲ್ಪ ಕಷ್ಟ. ಅದೃಷ್ಟ ನಿಮ್ಗೆ ಹಿಂಗೆ ಬರ್ದಿದ್ರು ಕೂಡ ಕೆಲವ್ರು ಕಿತ್ಕೋತಾರೆ. ಸೊ ಆ ವಿಚಾರದಲ್ಲಿ ನಮ್ಮ ತಂದೆಗೆ ಕೆಲವೊಂದಷ್ಟು ಡ್ರಾಬ್ಯಾಕ್ಸ್ ಆಗಿರ್ಬೋದು. ಬಟ್ ಈಸ್ ಆಲ್ವೇಸ್ ಮೈ ಹೀರೋ. ಸೊ ನನ್ನ ಕ್ಷೇತ್ರ ಅಲ್ಲದೆ ಇರೋ ಕ್ಷೇತ್ರದಲ್ಲಿ ಹೋಗಿ ನನಗದೊಂದು ಹೆಮ್ಮೆ ಇದೆ ರೀ. ನಾನು ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ BJPಯಿಂದ ಗೆಲ್ಲೋದು ಇಟ್ ಇಸ್ ನಾಟ್ ಈಸಿ. CM ಪ್ರತಿನಿಧಿಸೋ ಕ್ಷೇತ್ರದಲ್ಲಿ ನಾನು ಬೇರೆ ಪಾರ್ಟಿಯಿಂದ ಗೆಲ್ಲೋದು ಅಂತ ದೊಡ್ಡ ಅಂತರದಲ್ಲಿ, ಅದು ನನಗೊಂದು ಲೈಫಲ್ಲಿ ಅದೊಂದು ವೆಯ್ಟೇಜೇ ನನಗೆ. ಸೊ ಐ ಆಲ್ವೇಸ್ ಹ್ಯಾವ್ ಗ್ರ್ಯಾಟಿಟ್ಯೂಡ್ ಆನ್ ಮೈ ಪಾರ್ಟಿ ಲೀಡರ್ಸ್. ನನಗೆ ಟಿಕೆಟ್ ಕೊಟ್ಟಂಥ ಲೀಡರ್ಗಳ ಮೇಲೆ ಆಗಿರ್ಬೋದು, ಮತ್ತು ನನ್ನ ತಂದೆ ಮೇಲೆ ಆಗಿರ್ಬೋದು, ನನಗೆ ಯಾವಾಗಲೂ ಅದಕ್ಕೆ ಗೌರವ ಇದ್ದೇ ಇದೆ. ಅಂದ್ರೆ ಈಗ BJPಯಿಂದ ಟಿಕೆಟ್ ಸಿಕ್ತು ಅಂತ ಹೇಳಿದ್ರೆ BJPಯಿಂದನೇ ಟಿಕೆಟ್ ಬೇಕು ಅಂತ ಇತ್ತಾ, ಅಥವಾ ರಾಜಕೀಯದ ಆಸಕ್ತಿ BJP ಮೇಲೆ ಇತ್ತಾ ಸರ್ ನಿಮಗೆ? ಬೇಸಿಕ್ಲಿ ನಾನು ಸ್ವಲ್ಪ ಹಿಂದೂ ತತ್ವಗಳನ್ನ ಫಾಲೋ ಮಾಡುವಂಥವ್ರು. ಸೊ ನನ್ನ ಧರ್ಮ, ಪ್ರತಿಯೊಬ್ಬರಿಗೂ ಅವ್ರ ಧರ್ಮ ಹೆಚ್ಚಿರುತ್ತೆ.
ನನಗೂ ನನ್ನ ಧರ್ಮ ಹೆಚ್ಚಿದೆ, ನಾನು ಎಲ್ಲ ಧರ್ಮನೂ ಪ್ರೀತಿಸೋನು, ಬಟ್ ಸೇಮ್ ಟೈಮ್ ನನ್ನ ಧರ್ಮದ ಮೇಲೆ ನನಗೆ ಜಾಸ್ತಿ ಗೌರವ ಇದೆ. ಇವತ್ತು ಈ ಇಡೀ ಇಂಡಿಯಾದಲ್ಲಿ ಎಲ್ಲಾದರೂ ಒಂದು ಕಡೆ ಒಂದು ಸ್ಥಾನಮಾನ ಸಿಕ್ಕಿದೆ, ಇವತ್ತು ನಾವೆಲ್ಲ ಸ್ವಲ್ಪ ಸೇಫ್ ಆಗಿದ್ದೀವಿ, ನಾವೆಲ್ಲ ಸೇಫ್ ಆಗಿದ್ದೀವಿ ಅಂದರೆ ಅದಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವ್ರ ಕಾರಣ. ಸೊ ಹಾಗಾಗಿ ಡೂ ಆರ್ ಡೈ ಒಂದು ಪಕ್ಷದಲ್ಲಿದ್ದೀನಿ. ನಾನು ಪಕ್ಷದಿಂದ ಪಕ್ಷಕ್ಕೆ ಹಾರುವಂಥ ವ್ಯಕ್ತಿ ಅಲ್ಲ, ಅಧಿಕಾರಕ್ಕೋಸ್ಕರ ಅಥವಾ ರಾಜಕೀಯ ಸ್ಥಾನಮಾನಗಳಿಗೋಸ್ಕರ. ಇದ್ರೂ ಒಂದೇ ಕಡೆ ಇರ್ತೀವಿ, ಸತ್ರು ಒಂದೇ ಕಡೆ ಸಾಯ್ತೀವಿ. ನನಗೆ ಬಿಜೆಪಿ ಏನು ಮಾಡದೆ ಹೋದ್ರೂ ಕೂಡ ನಾನು ಒಬ್ಬ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೊನೆವರೆಗೂ ಇರ್ತೀನಿ. ಮಾತನ್ನ ಉಳಿಸ್ಕೊಂಡ್ರಿ ಕೂಡ? ಖಂಡಿತ ಹೌದು. ಮೇಡಮ್ ನಾನು ಆಡಂಬರಿಕೆಗೆ ಹೇಳಲ್ಲ. ಒಂದು ಕಾಲೋನಿ ಇರುತ್ತೆ ನನ್ನ ವಾರ್ಡ್ನಲ್ಲಿ, ಅಲ್ಲಿ ಅಲ್ಪಸಂಖ್ಯಾತರಿರುವಂಥ ಒಂದು ಕಾಲೋನಿ ನನ್ನ ವಾರ್ಡಲ್ಲಿ. ಬಿಜೆಪಿ ಕೌನ್ಸಿಲರ್, ಬಿಜೆಪಿ ಅಂದ ತಕ್ಷಣ ಅವ್ರಿಗೆಲ್ಲ ವೈಮನಸ್ಸಿರುತ್ತೆ, ಆದರೆ 20 ವರ್ಷಗಳಿಂದ ಅವ್ರಿಗೆ ಸೀನಿಯರ್ ಇರಲ್ಲ. ನಾನು ಗೆದ್ದು ಗುಜರಾತಲ್ಲಿ ಇದ್ರೂ ಕೂಡ ನಾನು ಮಾಡಿಸೋ ಚೀಫ್ ಆಫೀಸರ್ನ ಮುಖ್ಯಾಧಿಕಾರಿಗಳಿಗೆ ಹೇಳಿ ಮಾಡಿಸೋ ಮೊದಲನೇ ಕೆಲಸ ಅವ್ರಿಗೆ ಸೀನಿಯರ್ ಕೊಡಿಸೋ ಕೆಲಸ. ಅವತ್ತಿನ ದಿವಸ ಅವರೆಲ್ಲ ನನಗೆ ಫೋನ್ ಮಾಡಿ ಕೃತಜ್ಞತೆ ಹೇಳಿರ್ತಾರೆ. ಥ್ಯಾಂಕ್ ಯು ಸರ್. ಅವ್ರಿಗೆ ಪಾಪ ವಿದ್ಯಾಭ್ಯಾಸನೂ ಇಲ್ಲ ಬಿಡಿ, ತುಂಬ ಬಡ ಕುಟುಂಬಗಳು, ನಿಮ್ಮನ್ನ ದೇವರಾಗಿ ನೆನ್ಸ್ಕೋತೀವಿ, ಇಷ್ಟು ವರ್ಷ ನಮ್ಮ ಮಕ್ಕಳು ನಾವು ಸೀನಿಯರು ಅನ್ನೋದು ನೋಡಲೇ ಇಲ್ಲ, ಈಗ ನಿಮ್ಮಿಂದ ನೋಡ್ತಾ ಇದ್ದೀವಿ ಅಂತ. ಇದ್ರ ಜೊತೆಗೆ ಇನ್ಯಾವ ಡೆವಲಪ್ಮೆಂಟ್ಸ್ ಮಾಡಿದ್ದೀರಾ ಸರ್ ಆ ಸ್ಥಳೀಯಲ್ಲಿ? ವರ್ಣ ಕ್ಷೇತ್ರದಲ್ಲಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಇರುತ್ತೆ. ನನ್ನ ಹಿಂಗೆ ಒಂದ್ಸಲ ಅಲ್ಲಿಗೆ ಗೆಸ್ಟ್ ಆಗಿ ಕರೆದಿರ್ತಾರೆ, ಹೋಗಿರ್ತೀನಿ. ಸೊ ಅಲ್ಲಿ ಮಾತಾಡೋ ಟೈಮಲ್ಲಿ ಸ್ಕೂಲ್ ಮಕ್ಕಳೆಲ್ಲ ಹೆಣ್ಮಕ್ಳೆಲ್ಲ ಸೇರ್ಕೋತಾರೆ. ಅದರಲ್ಲಿ ಒಂದಿಬ್ಬರು ಹುಡುಗಿರು ಅಲ್ಲಿ, ಅವರೆಲ್ಲ ಬಹಿರ್ದೆಸೆಗೆ ಹೋಗ್ತಾ ಇರ್ತಾರೆ. ನಾನು ಯಾವ ಕಾಲದಲ್ಲಿದ್ದೀವಿ ಸರ್ ನಾವು? ಇದೆಯಾ ಎಂಥ ಕ್ಷೇತ್ರ, ವರುಣಾ ಕ್ಷೇತ್ರ ಅಂದರೆ ಎಂಥ ಹೆಸರಿರೋ ಕ್ಷೇತ್ರ. ಇಲ್ಲೊಂದು ಗೌರ್ಮೆಂಟ್ ಸ್ಕೂಲಲ್ಲಿ ಟಾಯ್ಲೆಟ್ಟು ಮುರಿದೋಗಿದೆ, ಇನ್ನೂ ಅದು ರಿಪೇರಿ ಆಗದಿರೋ ಅಷ್ಟು ಇನ್ನೂ ಹಿಂದೆ ಉಳಿದಿದ್ದೀವ ಅಂತ ನಾನು ಯೋಚನೆ ಮಾಡ್ತಿರ್ತೀನಿ. ಯಾಕಂದ್ರೆ ನಮ್ಮ ಸರ್ಕಾರದಲ್ಲಿ ಕೆಲವು ಸಿಸ್ಟಮ್ಗಳಿದೆ. ನೀವು ಅದು ಪುರಸಭೆಯವ್ರಿಗೆ ಹೇಳಿದ್ರೆ ಅವ್ರು ನಮಗೆ ಬರಲ್ಲ ಸರ್, ಅದು ಎಜುಕೇಷನ್ ಡಿಪಾರ್ಟ್ಮೆಂಟು BO ಬರುತ್ತೆ, ಅಲ್ಲಿಂದ ಅಪ್ರೂವ್ ಆಗಬೇಕು. ನೀವು ಅಲ್ಲೋದ್ರೆ ಸರ್ MLA ಸರಿಂದ ಅಪ್ರೂವಲ್ ಬರ್ಬೇಕು ಸರ್. ಈ ಥರ ಹೇಳ್ಕೊಂಡೆ ಒಬ್ಬರ ಮೇಲೆ ಒಬ್ರು ಹಾಕ್ತಾ ಇರ್ತಾರೆ. ಅಂತ ಕೆಟ್ಟ ವ್ಯವಸ್ಥೆಯಲ್ಲಿ ಬದುಕ್ತಿದ್ದೀವಿ ನಾವು. ಬಟ್ ನಾನು ಹೋದಾಗ ಹುಡುಗಿರುಗಳು 10 ಜನ ಹಿಂಗೆ ಸುತ್ತ ನಿಂತ್ಕೊಂಡ್ರೆ ಅದ್ರ ಮಧ್ಯದಲ್ಲಿ ದೇ ಶುಡ್ ಗೋ. ನನಗೆ ತುಂಬ ಅದು ಒಂದು ಆಕ್ವರ್ಡ್ ಮೂಮೆಂಟ್ ಅಂತ ಕಾಣುತ್ತೆ. ಸೊ ಆವಾಗ ಆ ಹೆಣ್ಮಕ್ಳನ್ನೆಲ್ಲ ಬರ್ತಾರೆ ನನ್ನ ಮಾತಾಡ್ಸೋಕ್ಕೆ. ಹಾಯ್ ಸರ್, ನಾವು ನಿಮ್ಮ ಸೀರಿಯಲ್, ಅದರಲ್ಲೊಂದು ಹುಡುಗಿ ತುಂಬ ಬೋಲ್ಡಾಗಿ ಕೇಳ್ತಾಳೆ ನನ್ನ, ಸರ್ ಇಲ್ಲಿ ಇದುವರೆಗೂ ಬಂದವರೆಲ್ಲ MLAಗಳು ಮಿನಿಸ್ಟ್ರುಗಳೆಲ್ಲ ಬಂದವರೆಲ್ಲ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋದ್ರು, ನೀವು ಹಂಗೇನಾ ಸರ್? ನಾನಲ್ಲಿ ಮಾಡಿಸ್ಕೊಡ್ತೀನಿ ಅಂತ ಹೋಗಿರಲ್ಲ, ಬಟ್ ಅವ್ರು ಹೇಳಿದ ಮಾತು ಅವ್ರು ನನ್ನನ್ನು ಏನೋ ಸೇರಿಸ್ಬಿಟ್ರಲ್ಲ ಅಂತ ಒಂದ್ ಕಡೆ ರೈಟ್ ಆನ್ ದಟ್ ಸ್ಪಾಟ್ ಕಾಂಟ್ರಾಕ್ಟರ್ ಕರೆಸ್ತೀನಿ, ಅಲ್ಲೇ ಗುದ್ಲಿ ಪೂಜೆ ಮಾಡಿಸ್ತೀನಿ. 15 ದಿವಸದಲ್ಲಿ ನನ್ನ ಸ್ವಂತ ದುಡ್ಡಿನಲ್ಲಿ ಅಲ್ಲಿ 2 ಬಾತ್ರೂಮ್ನ ಕಟ್ಸ್ಕೊಡ್ತೀನಿ. ಸೇಮ್ ಡೇ. ಎಸ್, 15 ದಿವಸಕ್ಕೆ ಅದು ಉದ್ಘಾಟನೆ ಆಗುತ್ತೆ. ಅಂದ್ರೆ ಈಗ ಪಾಲಿಟಿಕ್ಸ್ ಅಲ್ಲಿ ಎಷ್ಟೊಂದು ಡಾಮಿನೇಷನ್ ಇರುತ್ತೆ ಅಂತ ನೀವು ಹೇಳೋದ್ರಲ್ಲಿ ಗೊತ್ತಾಗುತ್ತೆ. ಡೆಫಿನೆಟ್ಲಿ. ಈ ತರ ಏನಾದ್ರು ಫೇಸ್ ಮಾಡಿದ್ದೀರಾ ಸರ್? ಹಂಚ್ಕೋಬೋದಾ ನಮ್ಮ ಜೊತೆ? ತುಂಬಾ ಮಾಡಿದ್ದೀನಿ. ನನ್ನ ಹೆಸರು MLA ಎಲೆಕ್ಷನ್ ಅಲ್ಲಿ ಇತ್ತು, MP ಎಲೆಕ್ಷನ್ಗೂ ಕೂಡ ಇತ್ತು. ನಾನು ಹೇಳೋದು, ನರಸೀಪುರ ಕ್ಷೇತ್ರದವನಾಗಿ ವರ್ಣ ಕ್ಷೇತ್ರಕ್ಕೆ ಹೋಗಿ ಗೆದ್ದು ಬರಕ್ ತಾಕತ್ತಿರೋನಿಗೆ ಯಾಕೆ ನೀವು ಅಲ್ಲಿಂದ ನನಗೆ ಒಂದು ಬಾರಿ ವಿಧಾನಸಭೆಗೋ ಅಥವಾ ಲೋಕಸಭೆಗೋ ಟಿಕೆಟ್ ಯಾಕೆ ಕೊಡಲ್ಲ? ನಾನು ನನಗಿದೆ ಪಾರ್ಟಿ ಕಟ್ಟಬೇಕಂತಿದೆ. ನಾನು ಗೆದ್ದರೆ ನಾನು ಗೆಲ್ಲಲ್ಲ, ನನ್ನ ಜೊತೆ ನನ್ನ ಪಾರ್ಟಿನೂ ಬೆಳೆಸ್ಕೋತೀನಿ. ಯಾಕಂದರೆ ಇವತ್ತಿಗೂ ನೀವು ಹಳೆ ಮೈಸೂರು ಭಾಗ, ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ BJPಗೆ ಬೇಸಿಲ್ಲ. ಹೌದು. ಸೊ ದಿಸ್ ಇಸ್ ದ ರೈಟ್ ಟೈಮ್. ನೀವೊಬ್ಬ ಯಂಗ್ಸ್ಟರು ಅಥವಾ ಯಾರೋ ಒಬ್ಬ ಕ್ಯಾಲಿಬರ್, ನಾನಲ್ಲ ಇನ್ನೊಬ್ಬ ಯಂಗ್ಸ್ಟರ್ಗಾದ್ರೂ ಕೊಡಿ. ಆದರೆ ಯಾರೋ ಎಲ್ಲೋ ಮನೇಲಿ ಕೂತಿರ್ತಾರೆ, ರಿಯಲ್ ಎಸ್ಟೇಟು ಅಲ್ಲಿ ಇಲ್ಲಿ ದುಡ್ಡುಗಳು ಮಾಡ್ಕೊಂಡು ಕೂತಿರ್ತಾರೆ. ಸಡನ್ನಾಗಿ ಎಲೆಕ್ಷನ್ ಹತ್ರ ಬಂದ ತಕ್ಷಣ ಅವರು ಡೈಲಿ ಬಂದು ಪಾರ್ಟಿ ಏನೋ ಇಷ್ಟು ವರ್ಷ ಪಾರ್ಟಿ ನಾನೇ ಕಟ್ಟಿದ್ದೀನಿ ಅಂತ ಪ್ರೊಜೆಕ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಅಂಥವ್ರಿಗೆ ದಯವಿಟ್ಟು ಟಿಕೆಟ್ ಕೊಡಬೇಡಿ. ನಾನು ಅದನ್ನೇ ನನ್ನ ಪಾರ್ಟಿ ಲೀಡರ್ಸ್ಗೆ ಯಾವಾಗಲೂ ಕೇಳ್ಕೊಳ್ಳೋದು. ಯಾಕಂದರೆ ನಮ್ಗೆ ಆಸೆ ಇದೆ, ನಾವು ಈ ಪಾರ್ಟಿ ಸೋಲ್ಲಿ ಅಂತ ಕಾಯ್ಕೊಂಡು ಕೂತಿರೋರಲ್ಲ, ಈ ಪಾರ್ಟಿ ಗೆಲ್ಲಬೇಕು ಅಂತ ಕಾಯ್ಕೊಂಡು ಕೂತಿರೋರಲ್ಲಿ ನಾವು ಒಬ್ಬರು. ಆಮೇಲೆ ಅವ್ರು ಬರ್ತಾರೆ, ಬಂದ ಹೊಸ್ತರಲ್ಲಿ ಓ ಅರ್ಜುನ್ನು, ಓ ರಮೇಶು, ಇವರು ಸ್ಟ್ರಾಂಗು, ನಾವ್ಯಾಕೆ ಇವ್ರನ್ನ ಕ್ಯಾಂಪೇನಿಗೆ ಕರಿಬೇಕು, ಇರ್ಲಿ ಬಿಡಿ ಅವ್ರ ಮೂಲೆ ಗುಂಪಾಗಲಿ ಅಂತ ಆ ಟೈಮಲ್ಲಿ ನಮ್ಮನ್ನ ಮೂಲೆ ಗುಂಪು ಮಾಡೋದು. ಸೊ ದಿಸ್ ಇಸ್ ವೇರ್ ಪಾರ್ಟಿ ಹಾಳಾಗುತ್ತೆ. ಸೊ ನಾನು ಹೇಳೋದು, ನಮ್ಮನ್ನು ತಗೊಳ್ಳಿ, ಹೋಗಿ ನಮ್ಗೆ ಟಿಕೆಟ್ ಸಿಗ್ಲಿಲ್ವಾ, ಬೇಡ ಸರ್, ನಿಮ್ಗೆ ಯಾರಿಗೋ ಸಿಕ್ಕಿದ್ಯಲ್ಲ, ನಮ್ಮನ್ನು ವಿಶ್ವಾಸಕ್ಕೆ ತಗೊಳ್ಳಿ. ನೀವು ಯಾರೋ 10-15 ಜನ ನಿಮಗೆ ಇಡೀ ಕ್ಷೇತ್ರ ಗೆಲ್ಲಿಸ್ತೀವಿ ಅಂದವ್ರನ್ನ ಎತ್ಕೊಂಡು ತಿರುಗಾಡಿದ್ರೆ ಆಗಲ್ಲ. ಕೆಲವೊಂದು ಸಂದರ್ಭ ಒಂದು ಹುಲ್ಕಡ್ಡಿ ಕೂಡ ಅದರದೇ ಆದ ಶಕ್ತಿಗಳಿರುತ್ತೆ.
ಇನ್ನು ಕೊನೆಯದಾಗಿ ರಾಜಕೀಯದ ಬಗ್ಗೆ ಹೇಳೋದಾದ್ರೆ ಸರ್, ಪಕ್ಷವನ್ನ ಸಂಘಟನೆ ಮಾಡೋದೇ ನನ್ನ ಉದ್ದೇಶ, ಜೊತೆಗೆ ಪಕ್ಷದ ಮೇಲೆ ನಂಗೆ ಅತೀವ ಪ್ರೀತಿ ಇದೆ, ಇದನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಬಿಜೆಪಿಯಲ್ಲಿ ಯಾವ ಹಂತಕ್ಕೆ ಹೋಗಿ ತಲುಪೋದಕ್ಕೆ ಇಷ್ಟಪಡ್ತೀರಾ ಸರ್? ಜೊತೆಗೆ ಈಗಿನ ಯುವಕರಿಗೆ ಪಾಲಿಟಿಕ್ಸ್ ಅಲ್ಲಿ ತೊಡ್ಕೊಳ್ಳೋದಕ್ಕೆ ಏನೇನು ಸಲಹೆಗಳು ಕೊಡ್ತೀರಾ ನೀವು? ಮೊದಲನೇದಾಗಿ ನಾನು ಇವತ್ತಿನ ಯಂಗ್ಸ್ಟರ್ಸ್ಗೆ ಒಂದು ಮಾತು ಹೇಳ್ತೀನಿ. ದಯವಿಟ್ಟು ವೋಟ್ ಕೊಡಬೇಕಾದ್ರೆ ಸ್ವಲ್ಪ ಬ್ರೈನ್ ಕೆಲಸ ಕೊಟ್ಟು ವೋಟ್ ಕೊಡಿ. ಕೈಗೆ ಕೆಲಸ ಕೊಟ್ರೆ ಕೈಗೆ ಕೆಲಸ ಕೊಟ್ಬಿಟ್ಟು ವೋಟ್ ಕೊಟ್ರೆ ಸಮಾಜ ಡೆಸ್ಟ್ರಾಯ್ ಆಗುತ್ತೆ. ಯಾಕಂದ್ರೆ 5 ವರ್ಷ ನೀವು ಅವ್ರನ್ನ ಮಾತಾಡ್ಸಕ್ಕಾಗಲ್ಲ. ಅವ್ರನ್ನೇನಾದ್ರು ಕೆಲಸ ಕೇಳಕ್ ಹೋದ್ರೆ, ಯಾಕಪ್ಪ ಎಲೆಕ್ಷನ್ ಅಲ್ಲಿ ಇಸ್ಕೊಳ್ಳಿಲ್ವೇನಪ್ಪ, ಕಿತ್ಕೊಂಡು ತಿಂದ್ರಿ ನಮ್ಮ ಹತ್ರ ಅನ್ನೋ ಮಾತು ಬರುತ್ತೆ. ಸೊ ಇಂಥ ಡರ್ಟಿ ಪಾಲಿಟಿಕ್ಸ್ನ ಹೋಗಿಸ್ಬೇಕು ಅಂದ್ರೆ ಯಂಗ್ಸ್ಟರ್ಸ್ಗಳು ಜಾಗೃತರಾಗಬೇಕು. ನೀವು ಎಲೆಕ್ಷನ್ ವೋಟಿಂಗ್ ಇರೋ ದಿವಸ 5 ದಿವಸ ವೀಕೆಂಡ್ ರಜಾ ಸಿಕ್ತು ಅಂದ್ಬಿಟ್ಟು ಟ್ರಿಪ್ ಹೋಗ್ತೀರಾ ಮಜಾ ಮಾಡೋಕ್ಕೆ, ವೋಟಿಂಗ್ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ. ಅವಾಗ ಯಾರು ಪಾಪ ಬಡತನದಲ್ಲಿರ್ತಾರೋ, ವಿದ್ಯಾವಂತರುಗಳು ಜಾಸ್ತಿ ಇರ್ತಾರೋ ಅಂಥ ಕಡೆ ಆ ದುಡ್ಡು ಮ್ಯಾನಿಪುಲೇಟ್ ಮಾಡುತ್ತೆ. ಅವ್ರ ವೋಟ್ ಸಂಖ್ಯೆ ಜಾಸ್ತಿ ಆಗುತ್ತೆ. ಅವ್ರಿಗೆ ಯಾರು ಎಲೆಕ್ಷನ್ ನಿಂತಿದ್ದಾನೆ ಅಂತ ಕೂಡ ಗೊತ್ತಿರಲ್ಲ, ವ್ಯಕ್ತಿ ಯಾರು ಅಂತ ಗೊತ್ತಿರಲ್ಲ. ಅಲ್ಟಿಮೇಟ್ಲಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ತಗೊಂಡ್ವಿ, ಬಟ್ ಮತ್ತೆ ಅವ್ರಿಗಿಂತ ಕೆಟ್ಟದಾಗಿ ನಾವು ಆಡಳಿತದಲ್ಲಿ ಒಳಪಟ್ಟಿದ್ದೀವಿ, ಆ ವ್ಯವಸ್ಥೆ ಒಳಗೆ ಒಳಪಟ್ಟಿದ್ದೀವಿ. ಅವ್ರೇನು ಹಿಂಸಿಸ್ತಿದ್ರೋ ಅವರು ದೈಹಿಕವಾಗಿ ಹಿಂಸಿಸ್ತಿದ್ರು, ಇವರು ಮಾನಸಿಕವಾಗಿ ಹಿಂಸಿಸ್ತಿದ್ದಾರೆ, ಆರ್ಥಿಕವಾಗಿ ಹಿಂಸಿಸ್ತಿದ್ದಾರೆ. ಯಂಗ್ಸ್ಟರ್ಸ್ಗೆ ಆದಷ್ಟು ಟಿಕೆಟ್ಗಳು ಕೊಡಿ. ಯಾವುದೇ ಪಾರ್ಟಿಗಳಂತ ಬಂದಾಗ ನಿಮ್ಮ ಮ್ಯಾನಿಫೆಸ್ಟ್ ಏನಿರುತ್ತೋ ಅದು ಕೇವಲ ನೀವು ಗೆಲ್ಲೋದಕ್ಕಾಗಿರಬಾರ್ದು. ಅದರಿಂದ ಕಂಟ್ರಿ ಮತ್ತು ನಮ್ಮ ರಾಜ್ಯ, ನಮ್ಮ ಜಿಲ್ಲೆ, ನಮ್ಮ ತಾಲೂಕುಗಳು, ನಮ್ಮ ಗ್ರಾಮಗಳು ಮತ್ತು ನಮ್ಮ ರಾಷ್ಟ್ರ ಇದಿಷ್ಟು ಅಭಿವೃದ್ಧಿ ಹತ್ರ ಹೋಗ್ಬೇಕು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ನನಗೂ ಯಾವತ್ತಾದರೂ ಅಂಥ ಅವಕಾಶ ಸಿಕ್ಕಿದ್ರೆ ನಾನು ಟಿ ನರಸೀಪುರದಲ್ಲಿ, ಅದು ನನ್ನ ಹುಟ್ಟೂರು, ಸಾಯಕ್ಕೆ ಮುಂಚೆ ಒಂದು ಬಾರಿನಾದರೂ ನಾನು ಶಾಸಕನಾಗಿ ಸಾಯಬೇಕು ಅನ್ನೋ ಆಸೆ ಇದೆ. ಆ ನಿಟ್ಟಿನಲ್ಲಿ ಹೋರಾಟ ಮಾಡೇ ಮಾಡ್ತೀನಿ. ಓಕೆ, ಈಗ ನಿಮ್ಮ ವೈವಾಹಿಕ ಜೀವನದ ವಿಚಾರಕ್ಕೆ ಬಂದರೆ ಸರ್, ನಿಮಗೆ ಇಬ್ಬರು ವೈಫ್ಸ್ ಇರೋದು. ಸೊ ಹೇಗೆ ನಿಭಾಯಿಸ್ತೀರಿ? ಯಾಕಂತಂದ್ರೆ ನಿಭಾಯಿಸೋದು ಅಂತ ಹೇಳಿದ್ರೆ ನಿಮ್ಮ ಒಂದು ಕೋಆರ್ಡಿನೇಷನ್ ಹೇಗೆ ನಿಭಾಯಿಸ್ತೀರಾ ಅಂತ ಹೇಳೋದಾದ್ರೆ? ಮೋಸ್ಟ್ಲಿ ಎಷ್ಟೋ ಜನ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ ವೈ ಕ್ಯೂರಿಯಸ್ ಅಬೌಟ್ ದಟ್. ಮೋಸ್ಟ್ಲಿ ನಾನು ನಿಭಾಯಿಸ್ತಿದ್ದೀನಿ ಅನ್ನೋದಕ್ಕಿಂತ ನನಗೆ 2 ದೇವತೆಗಳು ನನ್ನ ಜೀವನನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಐ ಆಮ್ ಬ್ಲೆಸ್ಡ್ ಮೇಡಮ್. ಎಲ್ಲ ಒಂದು ಕಡೆ ಇಬ್ರು ಕೂಡ ಒಂದು ಸಣ್ಣ ಅಲ್ಲಿಗೆ ನಿಮಗೆ ಮನೇಲಿ ನೆಮ್ಮದಿ ಇದ್ರೆ ನೀವು ಈ ದೇಶನೂ ಗೆಲ್ಬೋದು, ಪ್ರಪಂಚನೂ ಗೆಲ್ಬೋದು. ನನಗೆ ಯಾವಾಗಲೂ ನನ್ನ ಜೀವನದಲ್ಲಿ ನನಗೆ ದೇವ್ರು ಕೊಟ್ಟಿರೋ ಮೊದಲನೇ ವರ ನನ್ನ ಮನೇಲಿ ನನಗೆ ನೆಮ್ಮದಿ. ನಾನು ಏನೇನು ಫೇಸ್ ಮಾಡಿದ್ದೀನೋ, ನಂಗೆ ಏನೋ ಅದೃಷ್ಟಗಳಿಲ್ಲದೆ ಇರ್ಬೋದು, ಸಿನಿಮಾದಲ್ಲಿ ದೊಡ್ಡ ಹೆಸರು ಮಾಡೋಕ್ಕಾಗದೇ ಇರ್ಬೋದು, ಇನ್ನು ರಾಜಕೀಯದಲ್ಲಿ ಇನ್ನೂ ದೊಡ್ಡ ಹೆಸರು ಮಾಡೋಕ್ಕಾಗದೇ ಇರ್ಬೋದು, ಬಟ್ ನನ್ನ ವೈವಾಹಿಕ ಜೀವನದಲ್ಲಿ, ನನ್ನ ಸಂಸಾರದಲ್ಲಿ ಭಾಳ ಖುಷಿಯಾಗಿರೋರಲ್ಲಿ ನಾನು ಒಬ್ಬ. ಗಾಡ್ಸ್ ಗ್ರೇಸ್, ಶಿವ ನನಗೆ ಆಶೀರ್ವಾದ, ಏನಾದರೂ ಮೊದಲನೇ ಆಶೀರ್ವಾದ ಮಾಡಿದರೆ ಅದು ನೆಮ್ಮದಿ. ಸೊ ನೆಮ್ಮದಿಯಾಗಿದ್ದೀನಿ ಸರ್. ನನಗೆ ಪರ್ಸ್ನಲ್ ಕ್ಯೂರಿಯಾಸಿಟಿ ಇದು, ಈಗ ಇಬ್ಬರು ಹೆಂಡತಿಯರು, ನಿಮಗೆ ಮುದ್ದಿನ ಗಂಡ ನೀವು, ಯಾವುದಾದ್ರೂ ಹಬ್ಬ, ಯಾವುದಾದ್ರೂ ಕಾರ್ಯಕ್ರಮ ಇದ್ದಾಗ ಇಬ್ಬರ ಕಡೆಯಿಂದನೂ ಇನ್ವಿಟೇಷನ್ ಬರುತ್ತೆ ನಿಮಗೆ. ಅಂದ್ರೆ ಇದರಲ್ಲಿ ಏನಾದ್ರು ಗೊಂದಲ ಆಗೋದು, ಗಲಾಟೆ ಆಗೋದು, ಈ ತರ ಏನಾದ್ರು ಆಗತ್ತಾ? ಅಥವಾ ಫಸ್ಟ್ ಇಲ್ಲಿಗೆ ಹೋಗ್ಬೇಕು, ಅಥವಾ ಇಲ್ಲಿಗೆ ಹೋಗದೆ ಇರೋದು, ಆಬ್ಸೆಂಟ್ ಆಗಿರೋದು, ಆ ತರ ಏನಾದ್ರು ಆಗಿದ್ಯಾ ಅಂತ? ಬಹುಶಃ ನಾನು ಯಾವತ್ತೂ ಲೈಫ್ನ ಡ್ರಾಮ್ಯಾಟಿಕ್ ಆಗಿ ಇಡಕ್ ಹೋಗಿಲ್ಲ. ನಾನು ಆಮ್ ಎ ವೆರಿ ಪ್ರಾಕ್ಟಿಕಲ್ ಮ್ಯಾನ್. ಈಗ ಈ ಹಬ್ಬಕ್ಕೆ ಇವ್ರು ಯಾರೋ ಫಸ್ಟ್ ಕರೆದಿದ್ದಾರ, ಫಸ್ಟ್ ಕರೆದಿರೋರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ಇವ್ರು ಸೆಕೆಂಡ್ ಕರೆದಿದ್ರೆ ಸೆಕೆಂಡ್ ಆ ಪ್ರಿಫರೆನ್ಸ್ ಕೊಡ್ತೀವಿ. ಬಟ್ ಒಂದು ದೇವಸ್ಥಾನಕ್ಕೆ ಹೋದ್ರೆ ತಂದೆ ತಾಯಿಯಿಂದ ಶುರು ಆಗುತ್ತೆ, ಅದರ ನಂತರ ಮಿಲನ್ನು, ಅದರ ನಂತರ ರವಿಕಾ, ಆಮೇಲೆ ದೊಡ್ಡ ಮಗಳು, ಆಮೇಲೆ ಚಿಕ್ಕ ಮಗಳು. ಆ ಪ್ರೋಟೋಕಾಲ್ ಪ್ರಕಾರನೇ ಇವತ್ತಿನವರೆಗೂ ಲೈಫ್ನ ತಗೊಂಡ್ಬಂದಿದ್ದೀನಿ. ಅಂಡ್ ಅವರಿಬ್ರು ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ ಕೂಡ ಅದನ್ನ, ಡೆಫಿನೆಟ್ಲಿ. ಅಂಡ್ ಅವರಿಬ್ರು ಕೂಡ ಅಷ್ಟೇ, ಇನ್ ಆಬ್ಸೆನ್ಸ್ ಈ ಮಗಳು ಇನ್ನೊಬ್ಬಳನ್ನು ಅಮ್ಮ ಅಂತಾಳೆ, ಆ ಮಗಳು ಇನ್ನೊಬ್ಬಳನ್ನು ಅಮ್ಮ ಅಂತಾಳೆ. ಅವ್ರ ಅಮ್ಮಂದಿರ್ನ ಮಮ್ಮ ಅಂತ ಕರೀತಾರೆ. ಸೊ ಮಮ್ಮ ಅಮ್ಮ ಈ ಕಾಂಬಿನೇಷನ್ ಅಲ್ಲೇ ಹೋಗಿದ್ದಾರೆ. ಸೊ ಯಾವತ್ತೂ ಅವರೆಲ್ಲ ಸೆಪರೇಷನ್ ಬರಬಾರ್ದು ಅನ್ನೋ ಕಾರಣಕ್ಕೆ. ಆ್ಯಂಡ್ ನಾವೆಲ್ಲೇ ಟ್ರಿಪ್ ಹೋದ್ರು ಜೊತೆಲೇ ಟ್ರಿಪ್ ಹೋಗೋದು, ಆಲ್ ಟುಗೆದರ್ ಒಟ್ಟಿಗೆ ಟ್ರಿಪ್ ಹೋಗೋದು. ಬಹುಶಃ ನಾವು ಏನಂತಾರೆ, ಈ ಸೀರಿಯಸ್ ಲೈಫ್ ಬಿಟ್ಟು ಒಂದು ಮಜವಾದ ಲೈಫ್ ಮಾಡೋದು ನಾವು ಟ್ರಿಪ್ಗೆ ಹೋದಾಗ್ಲೇ. ನಮ್ಮಲ್ಲಿರೋ ಆ ಸಣ್ಣ ಹುಡುಗಾಟಿಕೆ ತನಗಳೆಲ್ಲ ಆಚೆ ಬರೋದಾಗ್ಲೇನೆ. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದೆಮ್ ಆ್ಯಂಡ್ ವೆರಿ ಮೆಚೋರ್ಡ್. ಇಬ್ಬರು ತುಂಬ ಮೆಚೋರ್ಡ್, ವೆಲ್ ಎಜುಕೇಟೆಡ್, ಇಬ್ಬರು ಒಳ್ಳೆ ಕುಟುಂಬದಿಂದ ಬಂದಿರ್ತಾರೆ. ಇಬ್ಬರು ಕೂಡ ಕೊಡಗಿನವರೇ, ಮೂಲ ಕೊಡವತಿಯರು ಇಬ್ಬರು. ಸೊ ಐ ಆಮ್ ಹ್ಯಾಪಿ ವಿತ್ ದಟ್. ಓಕೆ ಸರ್, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರಬಹುದು ಡಿವೋರ್ಸ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಇಬ್ಬರು ಹೆಂಡತಿ ಇರೋದು, ನಿಜಕ್ಕೂ ನಿಭಾಯಿಸ್ತಾ ಇರೋದು, ನೀವು ಹೇಳಿದ್ ಕೇಳಿದ್ ನಂಗೆ ನಿಜವಾಗ್ಲೂ ಖುಷಿ ಆಯಿತು. ಏನು ಟಿಪ್ಸ್ ಕೊಡ್ತೀರಾ ಸರ್?
ಸರ್ ಮದುವೆನ ಯಾರಿಗೋ ಮೆಚ್ಚಕ್ಕಾಗಬಾರ್ದು. ನಾನು ಎಲ್ರಿಗೂ ಹೇಳೋದು, ಯಾರಿಗೆ ಆದರೂ ದಯವಿಟ್ಟು ಯಾರಿಗೆ ಮೆಚ್ಚಕ್ಕೋಸ್ಕರ ಮದುವೆ ಆಗಬೇಡಿ, ಅಥವಾ ಆ ಕ್ಷಣಕ್ಕೆ ನಿಮ್ಮ ಹುಡುಗಿ ಮುಂದೆ ಹೀರೋ ಆಗೋಕ್ಕೋಸ್ಕರ ಮದುವೆ ಆಗಬೇಡಿ, ಅಥವಾ ತಂದೆ ಬಲವಂತಕ್ಕೋಸ್ಕರ ಮದುವೆ ಆಗಿ ನಿಮ್ಗೆ ಯಾವುದೋ ಆಲ್ರೆಡಿ ಒಂದು ಎಕ್ಸ್ಟರ್ನಲ್ ಅಫೇರ್ ಇರುತ್ತೆ. ಸೊ ಈ ಕೆಲಸಗಳು ಮಾಡಬೇಡಿ. ಆ್ಯಂಡ್ ಸ್ಟ್ರಿಕ್ಟ್ಲಿ ಟೆಲಿಂಗ್, ನನ್ನ ಲೈಫ್ನ ನಾನು ಯಾರಿಗೂ ಪ್ರೊಜೆಕ್ಷನ್ ಕೊಡಲ್ಲ. ಓಕೆ. ಇಟ್ ಇಸ್ ಸ್ಟ್ರಿಕ್ಟ್ಲಿ ಐ ಟೆಲ್, ಇಟ್ ಇಸ್ ಅ ವಾರ್ನಿಂಗ್ ಕಾಸ್ ಫಾರ್ ದೆಮ್. ಅದು ಯಾರು ತಗೋಬಾರ್ದು ಕೂಡ. ನನಗೇನೋ ಆಗೋಯ್ತು, ನಾನು ತಪ್ಪು ಮಾಡಿದೆ, ನಾನು ಸರಿಪಡಿಸ್ಕೊಂಡಿದ್ದೀನಿ, ಅದು ನನ್ನ ಜೀವನ. ನನ್ನ ವೈವಾಹಿಕ ಜೀವನನ ನೀವೆಲ್ಲರೂ ಅನುಸರಿಸಿ ಅಂದರೆ ಅದು ನನ್ನಷ್ಟು ದೊಡ್ಡ ಮುಟ್ಟಾಳ ಇನ್ನೊಬ್ಬ ಇರಲ್ಲ. ನಾನು ಹೇಳೋದು, ಇರೋದನ್ನು ನೀಟಾಗಿ ನಿಭಾಯಿಸ್ಕೊಂಡು ಹೋಗಿ. 3 ತಿಂಗಳಿಗೆ 6 ತಿಂಗಳಿಗೆ ಇವತ್ತು ಕೋರ್ಟ್ ಮುಂದೆ ಹೋದರೆ ನೀವು ಹೇಳ್ದಂಗೆ ಬರೀ ಡಿವೋರ್ಸ್ ಕೇಸ್ಗಳೇ ಜಾಸ್ತಿ. ಸೊ ಅದು ನಿಲ್ಲಬೇಕು. ನನಗೆ ಆ ವಿಚಾರದಲ್ಲಿ ಒಂದು ಸಣ್ಣ ಗರ್ವ ಅಂತೂ ಇದೆ. ಯಾಕಂದರೆ ಇಟ್ಸ್ ನಾಟ್ ಅ ಸ್ಮಾಲ್ ಜರ್ನಿ. ಮೊದಲನೇ ವೈಫ್ ಬಂದು 13 ವರ್ಷ ಆಯಿತು, ಆ್ಯಂಡ್ ಸೆಕೆಂಡ್ ಒನ್ 10 years. ಇದ್ರಲ್ಲೂ ಕೂಡ ಶಿವ ನಿಮ್ಮ ಮೇಲೆ ಪ್ರಭಾವ ಬೀರಿದ್ದಾರೆ ಅಂತ ಅನ್ಸುತ್ತೆ ಸರ್, ಯಾಕಂದ್ರೆ ಅವ್ರಿಗೂ ಇಬ್ರು ವೈಫು ನಿಮ್ಗೂ. ಆಕ್ಚುಲಿ ಸುದೀಪ್ ಸರ್, ಇಫ್ ಐ ಆಮ್ ನಾಟ್ ರಾಂಗ್, ಬಿಗ್ ಬಾಸ್ ಆದ್ಮೇಲೆ ಆಫ್ಟರ್ ಪಾರ್ಟಿಲಿ ನನ್ನ ಸೈಡಿಗೆ ಕರೆದಿ, ನಿನ್ ಲೈಫಲ್ಲಿ ಗೆದ್ಬಿಟ್ಟಿದ್ಯಾ ಕಣೋ, ಯಾಕೆ ಸರ್ 2 ಜಡೆ ಒಂದು ಮಾಡಿದ್ಯಾ ಅಂದ್ರೆ ನಿನ್ ಲೈಫಲ್ಲಿ ಗೆದ್ದಂಗೆ ಅಂತ ಹೇಳ್ದೆ ರೇಗಿಸ್ ಅವರು. ಮೇ ಬಿ ದೇವ್ರ ಆಶೀರ್ವಾದ, ನನಗೆ ಶಿವನ ಆಶೀರ್ವಾದ ಇತ್ತೇನೋ. ಓಕೆ. ಕೊನೆಯದಾಗಿ ನಿಮ್ಮ ವೈಫ್ಗೆ ಜೊತೆಗೆ ಫ್ಯಾಮಿಲಿಗೆ ಏನಾದರೂ ಸಾರಿ ಕೇಳೋದಿದ್ರೆ ಅಥವಾ ಥ್ಯಾಂಕ್ಸ್ ಹೇಳೋದಿದ್ರೆ, ಇಷ್ಟು ದಿನ ಹೇಳ್ದೇ ಇದ್ರೆ ನಮ್ಮ ಚಾನಲ್ ಮೂಲಕ ಹೇಳೋದಿದ್ರೆ ಸರ್? ಆ್ಯಕ್ಚುಲಿ ಸಾರಿ ಕೇಳೋ ಅಂಥ ಕೆಲಸಗಳು ನಾನು ಯಾವತ್ತೂ ಲೈಫಲ್ಲಿ ಮಾಡಿಲ್ಲ. ಅದು ಅವ್ರಿಗೂ ತುಂಬ ಚೆನ್ನಾಗಿ ಗೊತ್ತು. ಮಿಲನ್, ರವಿಕಾ, ಧನ್ವಿ, ಶಿವಿನ್, ನೀವು ಯಾವಾಗಲೂ ಚೆನ್ನಾಗಿರಬೇಕು. ಯು ಆಲ್ವೇಸ್, ನಾನು ನನ್ನ ಕೊನೆ ಉಸಿರಿರೋವರೆಗೂ ನಾನು ನಿಮ್ಗೆ ಏನು ಆಸ್ತಿ ಮಾಡ್ತೀನೋ ಬಿಡ್ತೀನೋ, ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ, ಮಕ್ಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ತೀನಿ. ಅದೇ ನಾನು ನನ್ನ ಮಕ್ಳಿಗೆ ಕೊಡೋ ಆಸ್ತಿ. ಆ್ಯಂಡ್ ನನ್ನ ತಂದೆ, ನಾನು ಶಿವನ್ ಕೇಳ್ಕೊಳ್ಳೋದಿಷ್ಟೇ, ನನಗೇನಾದರೂ ಜಾಸ್ತಿ ಏನಾದರೂ 50 ವರ್ಷದ ಮೇಲೆ ಆಯುಸ್ಸಿದ್ರೆ ಆ ಆಯುಸ್ನ ನನ್ನ ತಂದೆಗೆ ಕೊಟ್ಟು ಇನ್ನೂ 20 ವರ್ಷ 25 ವರ್ಷ ಅವ್ರು ಚೆನ್ನಾಗಿ ಬದುಕಬೇಕು ಅನ್ನೋದನ್ನ ನಾನು ದೇವ್ರನ್ನ ಕೇಳ್ಕೊತೀನಿ. 50 ವರ್ಷ ಸಾಕು, ಹಿಂಗೆ ಫಿಟ್ಟಾಗಿದ್ದಂಗೆ, ಹಿಂಗೆ ಕೂತಿದ್ದಂಗೆ ನೀಟಾಗಿ ಈ ಲೋಕ ಬಿಟ್ಟು ಹೋಗಬೇಕು ಅಂತ ಆಸೆ ಪಡೋದ್ರಲ್ಲಿ ನಾನು ಒಬ್ಬ. ಯಾಕಂದರೆ ಜೀವನದಲ್ಲಿ ಎಲ್ಲವನ್ನೂ ನೋಡಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಿಮ್ಮ ಬಗ್ಗೆ, ಫ್ಯಾಮಿಲಿ ಬಗ್ಗೆ, ರಾಜಕೀಯದ ಬಗ್ಗೆ ಎಲ್ಲನೂ ಮಾತಾಡ್ತಾ ಹೋದ್ರಿ. ತುಂಬ ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಕೂಡ ಅರ್ಜುನ್ ರಮೇಶ್ ಸರ್ ನಮ್ಮ ಜೊತೆ ಅವರ ಜೀವನದ ಕುರಿತಾಗಿ, ಅವರ ರಾಜಕೀಯದ ಕುರಿತಾಗಿ ಮಾತನಾಡ್ತಾ ಇದ್ದಿದ್ದನ್ನು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.